ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಿಲ್ಪಾ ಧ್ರುವಕುಮಾರ್ ಅವರು. ಅವರು MBBS ನಲ್ಲಿ 5 ಗೋಲ್ಡ್ ಮೆಡಲಿಸ್ಟ್ ನ ತಗೊಂಡು ಅದರ ನಂತರ ಅವರು ಲಂಡನ್ ನಲ್ಲಿ ಓದಿ ಈಗ ದಯಾನಂದ್ ಸಾಗರ್ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರೊಫೆಸರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂಡ್ ಡೈರೆಕ್ಟರ್ ಆಫ್ ಲ್ಯಾಬ್ ಟೆಕ್ನಾಲಜಿ ಆಗಿದ್ದಾರೆ. ಎಲ್ಲಕ್ಕೂ ಮೇಲಾಗಿ ಅವರು ಆಧ್ಯಾತ್ಮ ಜೀವಿಗಳು. ಅವರ ಗುರುಗಳ ಕೃಪೆಯಿಂದ ಅತ್ಯಂತ ಜ್ಞಾನವಂತೆ ಆದಂಥವ್ರು. ಇವತ್ತು ತ್ರಯೋದಶಿ ಅಲ್ಲ ಮುಗಿದು ಈಗ ನಾವು ಚತುರ್ದಶಿಗೆ ಬಂದಿದ್ದೀವಿ. ಈ ಚತುರ್ದಶಿಯನ್ನು ನರಸಿಂಹ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ. ನರಸಿಂಹ, ಲಕ್ಷ್ಮೀ ನರಸಿಂಹ ನಮ್ಮ ಮನೆ ದೇವರು ಆಗಿರೋದ್ರಿಂದ ನಾನು ಶಿಲ್ಪಾ ಅವರಿಗೆ ನಿಮ್ಮ ಜ್ಞಾನವನ್ನ ನಮ್ಮ ವೀಕ್ಷಕರಿಗೆ ಕೊಟ್ಟು ಈ ನರಸಿಂಹ ಜಯಂತಿ ಯಾಕೆ ಆಯ್ತು, ಅದರ ಕತೆ ಏನು, ಈ ಜೀವನ ಅಂದ್ರೆ ಜೀವ ಜಂತುಗಳ ಏನು ವಿಕಾಸ ಆಯ್ತಲ್ಲ, ಅದರಲ್ಲಿ ಈ ನರಸಿಂಹನ ಪಾತ್ರ ಏನು? ಯಾಕಂತಂದ್ರೆ ನಾವು ನಾರಾಯಣನ ಎಲ್ಲ ಅವತಾರಗಳನ್ನ ನೋಡಿದ್ರೆ ಅದು ಆಕ್ಚುಲಿ ಜೀವನ ವಿಕಾಸ ಆದಾಗಿದೆ. ಕೊನೆಗೆ ಬಂದಿರೋದು ಕೂಡ ರಾಮ ಕೃಷ್ಣ ಬಂದಾಗ ಆ ಹೊತ್ತಿಗೆ ವಿಕಸಿತ ಆಗಿದ್ರು. ಅದಲ್ದೇನೆ ಈ ನರಸಿಂಹ ಜಯಂತಿಯಿಂದ ನಾವು ಕಲಿಬೇಕಾದ ಪಾಠಗಳೇನಂತ ದಯವಿಟ್ಟು ತಿಳಿಸ್ಕೊಳ್ಳಿ ಶಿಲ್ಪಾ ಅವರೇ. ನಮಸ್ಕಾರ ಮೇಡಮ್. ಇವತ್ತು ನರಸಿಂಹ ಜಯಂತಿಯ ಶುಭ ದಿನ. ನನ್ನ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರು ಸಾಕ್ಷಾತ್ ಪ್ರಹ್ಲಾದ ರಾಜರ ಅವತಾರ ಅಂತ ನಾವು ನಂಬ್ತೀವಿ. ಅವರ ಒಂದು ಕೃಪೆಯಿಂದ ನರಸಿಂಹ ದೇವರ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಪಡ್ತೀನಿ. ನರಸಿಂಹ ಅವತಾರ 4ನೇ ಅವತಾರ ಶ್ರೀಹರಿದು. ತನ್ನ ಭಕ್ತನಿಗಾಗಿ ತನ್ನ ಭಕ್ತನಿಗಾಗಿ ಬಂದಂತಹ ಶ್ರೀಹರಿಯು ಒಂದು ಜನನವೇ ಇಲ್ಲದ, ನಾವು ನೋಡ್ತೀವಿ ಎಲ್ಲದಕ್ಕೂ ಸಾಧಾರಣ ಅವತಾರ ಮಾಡ್ಬೇಕಾದ್ರೆ ನಮ್ ದೇವ್ರು ದಶಾವತಾರ, ಎಲ್ಲೋ ಒಂದು ಹುಟ್ಟು ಗರ್ಭದಿಂದ ಬಂದಿರುವಂತಹ ಕತೆ ಇದೆ. ರಾಮಕೃಷ್ಣರು ಜನಿಸಿದ್ದು ಹಾಗೆ, ವಾಮನನು ಜನಿಸಿದ್ದು ಬಂದಿದ್ದು ಹಾಗೆ. ಆದರೆ ನರಸಿಂಹ ದೇವರು ಮಾತ್ರ ಒಂದು ಬರ್ತಾರೆ, ಯಾವ ತಂದೆ ತಾಯಿಗಳು ಇಲ್ಲ, ಕಂಬದಿಂದ ಬಂದಂತವ್ರು. ಹೌದು. ಅದಕ್ಕೆ ನಾವು ಹೇಳೋದು, ದೇವರಿಗೆ ಇನ್ನೇನು ಬೇಕು ಸಾಕ್ಷಿ? ನರಸಿಂಹನ ಅವತಾರ ನೋಡಿದ್ರೆ ಗೊತ್ತಾಗ್ತದೆ, ದೇವರಿಗೆ ತಂದೆ ತಾಯಿ ಗರ್ಭವಾಸ ದೋಷ ದುಃಖ ಏನು ಇಲ್ಲ. ಹೌದು. ನಮಗೆಲ್ಲ ಗೊತ್ತಿರೋ ಹಾಗೆ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ತುಂಬಾ ಕಷ್ಟ ಕೊಡ್ತಾನೆ. ಯಾಕೆ ಅಂತಂದ್ರೆ ಅವನು ಶ್ರೀಹರಿಯ ಭಕ್ತನಾಗಿರ್ತಾನೆ, ಅವನು ಶ್ರೀಹರಿಯನ್ನೇ ದೇವರು ಅಂತ ನಂಬಿರ್ತಾನೆ. ಆದರೆ ಹಿರಣ್ಯಕಶಿಪುವಿನ ಭಾವ ತಾನು ದೇವರು, ಎಲ್ಲರೂ ತನ್ನನ್ನು ಒಂದು ಪೂಜಿಸಬೇಕು, ತನಗಿಂತ ಮೇಲಾದವರು ಯಾರೂ ಇಲ್ಲ ಅಂತ ಅವನ ಒಂದು ಭಾವನೆ, ಪ್ರವೃತ್ತಿ. ಹೌದು, ರಾಕ್ಷಸ ಪ್ರವೃತ್ತಿ. ತನ್ನ ಮಗನೇ 5 ವರ್ಷದ ಬಾಲಕನಾಗಿರ್ತಾನೆ ತನ್ನ ಮಗ. ಅವನೇ ಒಂದು ಗುರುಕುಲದಲ್ಲಿ ಅವನಿಗೆ ಜನ್ಮ ಜನ್ಮಾಂತರದಿಂದ ಶಂಕುಕರ್ಣ ಅಂತ ಬ್ರಹ್ಮದೇವರ ಒಂದು ಸತ್ಯಲೋಕದಲ್ಲಿ ಹೂವನ್ನು ತಂದು ಕೊಡುವಂತ ಒಂದು ದೇವತೆ ಅವನಿಗೆ ಪ್ರಹ್ಲಾದ ಅಂತ ಜನನ ಸಿಕ್ಕಿರುತ್ತೆ. ಹಾಗಾಗಿ ನಾರದ ಮುನಿಗಳು ಕೂಡ ಇನ್ನು ಗರ್ಭದಲ್ಲಿರುವಾಗ್ಲೇ ಅವನಿಗೆ ಸಂಸ್ಕಾರ ಕೊಟ್ಟು ಗುರುಗಳಾಗಿರ್ತಾರೆ. ಹೌದು, ತನ್ನ ತಾಯಿಯ ಮೂಲಕ ಒಂದು ಒಳ್ಳೆ ಸಂಸ್ಕಾರ. ಇವಾಗ ನಾವು ಈ ವಿಜ್ಞಾನದ ಮೂಲಕ ತಾಯಿ ಗರ್ಭದಲ್ಲಿ ಇರೋವಾಗ್ಲೇನೆ ಎಲ್ಲ ತಿಳ್ಕೊಳ್ಳುತ್ತೆ, ಕೇಳಿಸುತ್ತೆ ಅಂತ ನಾವ್ ಇವಾಗ ಹೇಳ್ತೀವಿ. ಹೌದು, ಖಂಡಿತ ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಯಾಕಂದ್ರೆ ಗರ್ಭದಲ್ಲಿದ್ದಾಗ ತಾಯಿ ಒಳ್ಳೇದನ್ನ ಕೇಳಿ, ಒಳ್ಳೆ ಸಂಗೀತ ಕೇಳಿ, ಒಳ್ಳೆ ಭಕ್ತಿಯಿಂದ ಇದ್ರೆ ಮಗುವಿನ ವಿಕಾಸ ಕೂಡ ಚೆನ್ನಾಗಾಗತ್ತೆ ಅಂತ ವಿಜ್ಞಾನ ತೋರ್ಸ್ಕೊಟ್ಟಿದೆ. ನಿಜ. ನಮ್ ಸನಾತನ ಧರ್ಮದಲ್ಲಿ 2 ನಿದರ್ಶನಗಳು ಆಗ್ಲೇ ಇದೆ, ಒಂದು ಪ್ರಹ್ಲಾದ, ಇನ್ನೊಂದು ಅಭಿಮನ್ಯು. ಹಾಗಾಗಿ ನಮ್ಗೆ ಆವಾಗ್ಲೇ ಗೊತ್ತಿತ್ತು ಪ್ರಹ್ಲಾದ ರಾಜರು ಮಹಾನ್ ದೈವ ಭಕ್ತರಾಗಿರ್ತಾರೆ. ಹಿರಣ್ಯಕಶಿಪು ನಾನಾ ವಿಧಗಳಿಂದ ಅವರನ್ನು ಸಂಹಾರ ಮಾಡ್ಲಿಕ್ಕೆ ನೋಡ್ತಾನೆ. ಕಡೆಗೆ ನಿನ್ನ ದೇವ್ರು ಎಲ್ಲಿದ್ದಾನೆ ಹೇಳು ಅಂತ ಕೇಳಿದಾಗ ಎಲ್ಲ ಕಡೆ ಇದ್ದಾನೆ ಅಪ್ಪ ಅಂತ ಹೇಳ್ತಾರೆ. ಹಾಗಾಗಿ ಈ ಕಂಬದಲ್ಲಿ ಇದ್ದಾನ ಅಂತ ಕೇಳಿದಾಗ ಹೌದು ಕಂಬದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಆ ಕಂಬವನ್ನು ಗದೆಯಿಂದ ಹೊಡೆದಾಗ ಬಂದಿರೋ ರೂಪವೇ ನರಸಿಂಹ ರೂಪ. ಯಾಕಂದ್ರೆ ಅವನಿಗೆ ಈಗ ತಾನೇ ನಾವು ರಾಜಕುಮಾರ ಜಯಂತಿಯನ್ನು ಕೂಡ ಆಚರಿಸಿದೀವಿ. ರಾಜಕುಮಾರರು ಅವ್ರು ಎಂಥ ಅದ್ಭುತವಾದ ನಟನೆ ಅಂತಂದ್ರೆ, ಹಿರಣ್ಯಕಶಿಪುನ ನಟನೆ ಮಾಡಿ ಇಲ್ಲಿದಾನ ನಿನ್ನ ದೇವರು, ಇಲ್ಲಿದಾನ ನಿನ್ನ ದೇವರು ಅಂತ ಹೇಳಿ ಹೊಡೆಯೋದು ಅದು ಕಣ್ಣು ಕಟ್ಟಿದ ಹಾಗಿದೆ. ನಿಜ. ಹೌದು, ಖಂಡಿತ ಅದೇ ದೃಶ್ಯ ಕಣ್ಣಿಗೆ ಕಟ್ಟಿದ ಹಾಗೆ ನನ್ನ ಕಣ್ಣ ಮುಂದೆ ಬರುತ್ತೆ.
ಅವನು ನರಸಿಂಹ ದೇವರ, ಯಾಕಂದ್ರೆ ಹಿರಣ್ಯಕಶಿಪುವಿಗೆ ಒಂದು ವರ ಇರುತ್ತೆ, ತಾನು ಯಾವ ಮಾನವ ದಾನವ ದೇವತೆ ಪ್ರಾಣಿಗಳಿಂದ ಕೊಲ್ಲಲ್ಪಡಕ್ಕಾಗೋದಿಲ್ಲ. ಬೆಳಿಗ್ಗೆ ಆಗಿರ್ಬಾರ್ದು, ಸಾಯಂಕಾಲ ಆಗಿರ್ಬಾರ್ದು, ರಾತ್ರಿ ಆಗಿರ್ಬಾರ್ದು, ಒಳಗಾಗಿರ್ಬಾರ್ದು, ಹೊರಗಾಗಿರ್ಬಾರ್ದು, ಯಾವುದೋ ಆಯುಧದಿಂದ ಅಲ್ಲ, ಹೀಗೆ ನಾನಾ ವಿಧಗಳಿಂದ ಅವನು ಒಂದು ವರವನ್ನು ಪಡೆದಿರ್ತಾನೆ. ಅದಕ್ಕೆ ನರಸಿಂಹ, ಹೌದು, ನರಸಿಂಹ ದೇವರು ಮೊಕ ಸಿಂಹದ ರೂಪ. ಹಾಗೆ ಕೆಳಗಿನ ದೇಹ ಎಲ್ಲ ಮನುಷ್ಯ ದೇಹ, ಈ ಕಡೆ ಮನುಷ್ಯನೂ ಅಲ್ಲ ಸಿಂಹವೂ ಅಲ್ಲ. ನಖಗಳಿಂದ ಆಯುಧ ಬಳಸಲ್ಲ, ನಖಗಳಿಂದ, ಹೌದು, ಹೊಸ್ತಿಲ ಮೇಲೆ ಕೂಡಿಸ್ಕೊಂಡು ಸೀಳಿ ಅವನನ್ನು ಸಂಹಾರ ಮಾಡ್ತಾರೆ. ಇದು 3 ರೂಪ. ಒಂದು ಉಗ್ರ ನರಸಿಂಹ, ಅಂದ್ರೆ ನಾವು ಅವನನ್ನು ಸಂಹಾರ ಮಾಡುವಾಗ ಉಗ್ರ ನರಸಿಂಹ, ಹೌದು. ಅದಾದ್ಮೇಲೆ ಲಕ್ಷ್ಮೀ ದೇವಿ ಬಂದು ಪ್ರಹ್ಲಾದ ರಾಜರ ಪ್ರಾರ್ಥನೆಯಿಂದ ಶಾಂತ ಆಗತ್ತೆ. ಅದು ಒಂದು ಲಕ್ಷ್ಮೀ ನರಸಿಂಹ. ಇದು ಎಂದ್ರೆ ಔದುಂಬರ ಮರದಿಂದ ಆ ಹಣ್ಣುಗಳನ್ನ ಮತ್ತೆ ಬೇರು ಮತ್ತೆ ತೊಗಟೆಯಿಂದ ಪೇಸ್ಟ್ ಮಾಡಿ ಆ ಉಗುರು ಬೆರಳುಗಳಿಗೆ ಇದ್ ಮಾಡ್ತಾರೆ. ಯಾಕಂತಂದ್ರೆ ನೋಡಿ, ಇದು ಕೂಡ ನಾವ್ ಇವತ್ತು ನೋಡ್ಬೋದು. ಯಾರು ಮನಸ್ಸು ವಿಕೃತವಾಗಿರುತ್ತೋ, ಕೆಟ್ಟ ವಿಚಾರಗಳ ಆಲೋಚನೆಗಳು ಇಟ್ಟುಕೊಂಡಿರ್ತಾರೋ ಅವರಲ್ಲಿ ಟಾಕ್ಸಿನ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವನಲ್ಲಿ ಕಾಲಕೂಟ ವಿಷ ಇರುತ್ತೆ. ಆ ಹೊಟ್ಟೆ ಸೀಳಿದಾಗ ಕಾಲಕೂಟ ವಿಷದಿಂದ ಉರಿ ಬಂದ್ಬಿಡುತ್ತೆ. ಆ ಉರಿ ಬಂದಾಗ ಪ್ರಹ್ಲಾದ ಮತ್ತೆ ಲಕ್ಷ್ಮಿ ಸೇರ್ಕೊಂಡು ಆ ಉರಿಯನ್ನ ಕಡಿಮೆ ಮಾಡಕ್ಕೆ ಈ ಔದುಂಬರ ಮರದಿಂದ ಪಡೆದಂತ ಹಣ್ಣು ಮತ್ತೆ ಬೇರು ಅಂತ ಹೇಳ್ತಾರೆ. ನಿಜ, ಹೌದು, ಖಂಡಿತ ಮೇಡಮ್. ಹಾಗಾಗಿ ಅವರು ಬಂದು ಹೊಸ್ತಿಲ ಮೇಲೆ ಇನ್ನೊಂದು, ನಾವು ಉಗ್ರ ನರಸಿಂಹ, ಲಕ್ಷ್ಮೀ ನರಸಿಂಹ ಮತ್ತೆ ಯೋಗ ನರಸಿಂಹ 3 ರೂಪಗಳಲ್ಲಿ ಪೂಜೆಗೊಳ್ತಾರೆ. ಇದು ಸಾಯಂಕಾಲ ಆಗಿದ್ದ ಕಾರಣ ಪೂಜೆಯು ಸಾಯಂಕಾಲ ಕಾಲವೇ ನಾವು ಮಾಡ್ತೀವಿ. ನರಸಿಂಹ ಜಯಂತಿ ಎಂದು ಅರ್ಘ್ಯವನ್ನು ಕೊಡುವಂತಹ ಪದ್ಧತಿ ಇದೆ. ಅರ್ಘ್ಯ ಅಂದ್ರೆ ಒಂದು ಉದ್ಧರಣೆ ನೀರು. ಲಕ್ಷ್ಮೀ ನರಸಿಂಹನ ತುಂಬಾ ಶ್ಲೋಕಗಳು ಇದೆ. ಶನಿಯು ರಚಿಸಿದ ಶ್ಲೋಕ, ಶಿವನು ರಚಿಸಿದ ಶ್ಲೋಕ, ಹಾಗಾಗಿ ತುಂಬಾ ಶ್ಲೋಕಗಳು ನರಸಿಂಹದೇವರ ಮೇಲೆ ಇದೆ. ಯಾವ್ದಾನ ಸ್ತುತಿಯನ್ನು ಹೇಳ್ಕೊಂಡು ಒಂದು ಅರ್ಘ್ಯವನ್ನು ಕೊಟ್ರೆ ಅದಕ್ಕೆ ನರಸಿಂಹದೇವರು ತುಂಬಾ ತೃಪ್ತರಾಗ್ತಾರೆ. ಇನ್ನೊಂದು ಗೋಧಿ ಪಾಯಸ ಮಾಡುವಂತ ಪದ್ಧತಿ ಇದೆ. ಗೋಧಿ ನುಚ್ಚು ನರಸಿಂಹದೇವರಿಗೆ ತುಂಬಾ ಪ್ರಿಯ ಅಂತ ಹೇಳಿ ಗೋಧಿ ನುಚ್ಚು ಮತ್ತೆ ಕೆಂಪು ದಾಸವಾಳ ಇವುಗಳಿಂದ ನರಸಿಂಹದೇವರನ್ನು ಇಂದಿನ ದಿನ ಪೂಜಿಸಿದ್ರೆ ನಮ್ಮ ಎಲ್ಲಾ ದೋಷಗಳು ಪರಿಹಾರ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಅತಿವೃಷ್ಟಿ ಆಗಿರ್ಬೋದು, ನಮ್ಮ ವೈಯಕ್ತಿಕ ತೊಂದರೆಗಳು ಮಾತ್ರ ಅಲ್ಲ, ಲೋಕ ಕಲ್ಯಾಣಕ್ಕಾಗಿಯೂ ಕೂಡ ನಾವು ನರಸಿಂಹದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಅತಿವೃಷ್ಟಿ, ಅನಾವೃಷ್ಟಿ, ಆಮೇಲೆ ಮಹಾಮಾರಿ. ನೀವು ಹೇಳಿದ್ರಿ ಇದು ಒಂದು ಹೇಗೆ ನಮ್ದು ಇದು ರಿಲೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ನರಸಿಂಹದೇವರು ರೂಪ ತಾಳಿದ್ದು ನಮ್ಮ ಶಿಂಶುಮ್ನ ನಾಡಿಯಿಂದ ಒಂದು ಆ ಕಂಬವನ್ನು ಸೀಳಿ, ನಮ್ಮ ಮನಸ್ಸಿನೊಳಗಿರುವ ಒಂದು ಕಂಬವನ್ನು ಸೀಳಿ ಬಂದು ನಮ್ಮ ಮನಸ್ಸಿನಲ್ಲಿರುವ ದೈತ್ಯರನ್ನು ಸಂಹಾರ ಮಾಡಿ ಸದ್ಬುದ್ಧಿಯನ್ನು, ಹೌದು, ಸದ್ಬುದ್ಧಿಯನ್ನು ಕೊಡು ಅಂತ ನಾವು ತಿಳ್ಕೋಬೇಕು. ಎಲ್ಲಾ ರೂಪಗಳನ್ನು ನೋಡಿದ್ರೆ ನಾವು ಎವಲ್ಯೂಷನ್, ಮತ್ಸ್ಯಾವತಾರ, ಕೂರ್ಮಾವತಾರ. ಹಾಗಾಗಿ ಒಂದು ಶಿಶು ಹೇಗೆ ತನ್ನ ತಾಯಿಯ ಗರ್ಭದಲ್ಲಿ ಬೇರೆ ಬೇರೆ ರೀತಿಯ ಒಂದು ಬೆಳವಣಿಗೆ ಆಗುತ್ತೆ ಅಂತ ವೈದ್ಯರಾಗಿ ನಮಗೆ ಗೊತ್ತು. ಹಾಗಾಗಿ ಈ ನರಸಿಂಹ ದೇವರ ಅವತಾರನು ಇದಾದ ಮೇಲೆ ದೇವರು ತಾಳಿದ್ದು ವಾಮನಾವತಾರ, ಒಂದು ಚಿಕ್ಕ ಮಗುವಿನ ಅವತಾರ, ಆಮೇಲೆ ಎಲ್ಲ ಮನುಷ್ಯ ರೂಪದ ಅವತಾರಗಳೇ. ಹಾಗಾಗಿ ಇದು ಒಂದು ನಮ್ಮ ವಿಕಸನದ ಬಗ್ಗೆಯೂ ಒಂದು ತಿಳಿಸಿಕೊಡುತ್ತೆ. ಇದು ಬಾಹ್ಯವಾಗಿ ಮಾತ್ರ ಅಲ್ಲ, 3.5 4 ಕೋಟಿ 100 ವರ್ಷಗಳ ಈ ಎವಲ್ಯೂಷನ್ ನಲ್ಲಿ ಹೇಗೆ ಹಂತ ಹಂತವಾಗಿ ಒಂದು ಜಲಚರ ಪ್ರಾಣಿಯಾಗಿದ್ದು ಮುಂದೆ ವ್ಯಕ್ತಿ ಆಗುವಂತ ಎವಲ್ಯೂಷನ್ ಇದೆ ಅಲ್ಲ, ಅದು ಅದ್ಭುತ ಅಂತ ಹೇಳ್ಬೋದು ನಾವು. ಖಂಡಿತ. ನಮ್ಮ ಮನಸ್ಸಿನಲ್ಲೇ ನಾವು ಉದ್ಭವಿಸಬೇಕು ಇಂದಿನ ದಿನ ನರಸಿಂಹ ದೇವರನ್ನು. ನಮ್ಮ ಮನಸ್ಸಿನ ಕಂಬದಿಂದ ಬಂದು ನಮ್ಮಲ್ಲಿ ಇರುವ ಒಂದು ಕೆಟ್ಟ ಕಾರ್ಯಗಳಿಗೆ, ದುರ್ಬುದ್ಧಿಗೆ ಪ್ರಚೋದಿಸುವ ಒಂದು ದೈತ್ಯರನ್ನು ಸಂಹಾರ ಮಾಡಿ ಯಾವಾಗಲೂ ಒಂದು ಸುಜ್ಞಾನದ ಸದ್ಬುದ್ಧಿಯ ಬೆಳಕನ್ನು ನೀಡುವಂತ ಪ್ರಾರ್ಥನೆಯನ್ನು ಮಾಡುತ್ತಾ ಒಂದು ಚಿಕ್ಕ ಶ್ಲೋಕವನ್ನಾದರೂ ಪಠಿಸಿ ನರಸಿಂಹ ದೇವರಿಗೆ ಪ್ರಣಾಮಗಳು, ಅವರ ಕೃಪೆ ನಮ್ಮೆಲ್ಲರ ಮೇಲಿರಲಿ ಅಂತ ಹಾರೈಸ್ತೇನೆ. ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಸದ್ಬುದ್ಧಿ, ಸದ್ವಿಚಾರ, ಸದ್ಭಕ್ತಿಯ ಜೊತೆಗೆ ಲಕ್ಷ್ಮೀ ನರಸಿಂಹನ್ನ, ಯೋಗ ನರಸಿಂಹನ್ನ ಪೂಜಿಸುವಂತ ಬುದ್ಧಿ ನಮ್ಗೆಲ್ರಿಗೂ ಬರ್ಲಿ. ಶುಭವಾಗ್ಲಿ. ನಮಸ್ಕಾರ.